ಇವಂದೇ ಬರ್ತಡೆ ಹೇಳೋ ಏನು ಹೇಳ್ತೀಯಾ? ಹಾಂ ನಿನ್ನ ಬರ್ತಡೇ ಗಿಫ್ಟು. ಗಾಯ್ಸ್ ಇನ್ನೊಂದು ಸ್ಯಾಡ್ ನ್ಯೂಸು. ಇನ್ನೊಂದು ಮರಿ ಸೋತೋಗೈತೆ. ಇದು ಹಾಕಲ್ಲ ಅಲ್ವಾ? ಹೊಸದು ಹಾಕ್ತೀರಾ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವಳನ್ನ ವಾಕಿಂಗ್ ಕರ್ಕೊಂಡ್ಬಂದಿದೆ. ಮೇಡಮ್ ವಾಕಿಂಗ್ ಮಾಡ್ತವ್ರೆ. ಬೆಳಗ್ಗೆ ವಾಕಿಂಗ್ ಕರ್ಕೊಂಡೋಗಿಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಇಲ್ಲ. ನೀವೇನೋ ಒಂದು ಸ್ಟ್ರಗಲ್ ಫೇಸಲ್ಲಿದ್ದೀರಾ, ಏನೋ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನೋ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮನ್ನ ಸಪೋರ್ಟ್ ಮಾಡೋಕ್ಕಿಂತ ಅಳಿಸೋರು ಜಾಸ್ತಿ, ಅದು ನಮ್ಮವ್ರು ಜಾಸ್ತಿ. ಅದರಿಂದ ಜಾಸ್ತಿ ಜನನ ಫಿಲ್ಟರ್ ಮಾಡಿಡಿ. ತುಂಬ ಕಡಿಮೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿ. ಜಾಸ್ತಿ ಜನ ಹತ್ರ ಹೋಗ್ಬೇಡಿ. ಒಬ್ಬರೋ ಇಬ್ಬರು ಅವರೂ ಚೇಂಜ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಇವತ್ತು ಒಬ್ಬ ಹುಡುಗನ ಬರ್ತಡೇ ಐತೆ. ನಾವು ರೀಲ್ಸ್ ಮಾಡ್ತೀವಲ್ಲ, ಆ ಚಿಕ್ಕ ಹುಡುಗನ ಬರ್ತಡೇ ಇವತ್ತು. ಪೋಕಿಮಾನ್ ಕಾರ್ಡ್ ಬೇಕು ಅಂತ ಕೇಳಿದ. ಅವನು ಗೊತ್ತಿಲ್ಲ, ಸರ್ಪ್ರೈಸ್ ಮಾಡವ ಅಂತ. ಒಂದು ಬರ್ತಡೇ. ನೀನೇನು ಕೊಟ್ಟ? ನಾನು ಅದೇ ಪಾಕಿಮಾನ್. ಚೆನ್ನಾಗಿ ಅವ್ನು ಬರ್ಡೇ ದುಡ್ಡಿರೋದು ತಿನ್ಕೊಂಡ ಅಲ್ವಾ? ಅವ್ರು ಬಂದಿರೋ ಫ್ರೆಂಡ್ಸ್ ಪಾಕಿಮಾನೇ ತಗೊಬಂದಿರೋದು. ಇನ್ನು ಇಷ್ಟ ಆಯ್ತದ ಅವ್ನಿಗೆ ಅದು ಕೊಟ್ರೆ? ಮಡಿಕತ್ತಾನೆ. ಎಲ್ಲ ಸೇವಿಂಗ್ಸ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಯಾವುದಕ್ಕೋ ಒಂದು ಪೇಮೆಂಟ್ ಮಾಡಬೇಕಿದು. ಮಿಕ್ಕಿದ್ದು ಗೈಸ್ ಇವಾಗ ಹೋಗಿ ಒಂದು ಕಾರ್ಡ್ ತಗೊಬಂದು ಕೊಡೋದ. ಪೋಕಿಮಾನ್ ಯಾವ ಕಾರ್ಡ್ ತಗೊಳ್ಳೋದು? ಬ್ಲ್ಯಾಕ್ ಕಲರ? ಯಾವ್ದ? ಬ್ಲ್ಯಾಕ್ ಇಲ್ಲ ಸಿಲ್ವರ್ ತಗೊಳ್ಳೋದು. ಬ್ಲ್ಯಾಕ್ ತಗೊಳ್ಳೋದು, ಸಿಲ್ವರ್ ಕೊಟ್ಟೋನೆ ಹುಡುಗ. ಬ್ಲ್ಯಾಕ್ ಕಲರ್ ಇಷ್ಟ ಆಗುತ್ತೆ ಅವ್ನಿಗೆ. ಇಲ್ಲ, ನಾವು WWE ಕಾರ್ಡ್ ಕುಣಿಸ್ತಾ ಇದ್ವಿ, ಇವರು ಪೋಕಿಮಾನ್ ಕಾರ್ಡ್ ಕುಣಿಸ್ತವ್ರೆ, ಅಷ್ಟೇ ಡಿಫ್ರೆನ್ಸು. ಗೈಸ್ ಇವಾಗ ಇಲ್ಲಿ ಬಂದಿದ್ದೀವಿ ಅಂಗಡಿಲಿ ಪೋಕಿಮಾನ್ ಕಾರ್ಡ್ಸು. ಎಲ್ಲವರು ಇದಾ ಇದಾ? ಏಯ್ ಗೋಲ್ಡ್ ಎಲ್ಲ ಬ್ಲ್ಯಾಕ್ ಕೊಡಿ, ಬ್ಲ್ಯಾಕ್ ಬ್ಲ್ಯಾಕ್ ಬಿಟ್ರೆ ಬೇರೆ ಯಾವ್ದೈತೆ? ಅಷ್ಟೇ ಯಾವ್ದೈತೆ? ಅದೇ ಇದ್ಯಾದ? ಬರೀ ಗೋಲ್ಡ್, ಸಿಲ್ವರು, ಬ್ಲ್ಯಾಕಾ? ಬ್ಲ್ಯಾಕ್ ಇಲ್ಲ ತಾನೆ ಒಂದು ಪಕ್ಕನಾ? ಏನಿದೆಲ್ಲ ನಮ್ಮ ಹತ್ರ ಸಿಲ್ವರು, ಗೋಲ್ಡು ಆ ಥರ ಕಲೆಕ್ಟ್ ಮಾಡ್ತಾ ಇದೀವಿ ನಾವು. ಇವರು ಇವಾಗ ಈ ಥರ ಕಲೆಕ್ಟ್ ಮಾಡ್ತಾವ್ರೆ. ಚಿಕ್ಕ ನೋಡೋಣ ಒಂದು ರಿಯಾಕ್ಷನ್ ಹೆಂಗಿರ್ತದೆ. ಇವಂದೇ ಬರ್ತಡೇ. ಹೇಳೋ ಏನು ಹೇಳ್ತೀಯಾ? ಹಾಂ ನಿನ್ನ ಬರ್ತಡೇ ಗಿಫ್ಟು. ಥ್ಯಾಂಕ್ಸ್. ಕಾರ್ಡು ಗೊತ್ಕೊಳ್ಳಲ್ಲಿ ಆರಾಮಾಗಿ. ಏನು ಈ ಥರ ಕಾರ್ಡ್ಗಳು ಇಷ್ಟ? ಅಲ್ಲಿ ಬ್ಲ್ಯಾಕ್ ಕಲರ್ ತಗೊಂಡೆ, ಅದಕ್ಕೆ ಬ್ಲ್ಯಾಕ್ ತಗೊಂಡ್ವಿ. ಏನು ಮಾಡ್ತೀವಿ? ಕಾರ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇದೆಯಾ? ಮಾರ್ಬಿಡ್ತೀಯ ದುಡ್ಡಿಗೆ? ಡಬಲ್ ಬಂದಿರೋ ದುಡ್ಡು ಮಾರ್ಬಿಡ್ತೀಯಾ? ನೀವು ಕೊಟ್ಟಿರೋ ನೆನಪಿಗೆ ಹಿಡ್ಕೊತೀನಿ ಅಷ್ಟೇ. ಖುಷಿನಾ? ಹಾಂ ಖುಷಿನಾ? ಅಲ್ಲಿ ಡೈಮಂಡ್ ಇರಲಿಲ್ಲ ಕಣ, ಅದಕ್ಕೆ ತಗೊಳಕ್ಕೆ. ನೆಕ್ಸ್ಟ್ ಟೈಮ್ ಆರ್ಡ್ರ್ ಮಾಡ್ಕೊಡ್ತೀನಿ ಆಯಿತಾ? ನಾ ತೆಗೆದು ಗುದ್ಗಿದ್ದು ಹಾಳು ಮಾಡ್ತೀಯಾ? ಇಲ್ಲಿ ಹಿಂಗಂದ್ರೆ ಹೊಟ್ಟೋಯ್ತದೆ ಮುಂದಕ್ಕೆ. ಹಿಂಗಂದ್ರೆ ನಮ್ಮ ಅಣ್ಣಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಗೈಸ್. ನನ್ನ ಮಗನಿಗೆ ಗಿಫ್ಟ್ ಕೊಟ್ಟೆ ಅಂದ್ಬಿಟ್ಟು ಅಂತ ಇದೆಯಾ? ಗೈಸ್ ಅವತ್ತೇ ಕೇಳಿದ ಪೋಕಿಮಾನ್ ಕಾರ್ಡ್ ಬೇಕು ಅಂತಾನೆ. ಅದು ತಲೆಯಲ್ಲಿ ಜ್ಞಾಪಕ ಇತ್ತು. ಇವತ್ತೊಂದು ಬರ್ತಡೇ ಅಲ್ವಾ, ಬೆಳಗ್ಗೆ ಸ್ಕೂಲ್ ಹೋಗಿರ್ತಾನೆ, ಇವಾಗ ಬರ್ತಾನೆ, ಅದಕ್ಕೆ ಇವಾಗ ಕೊಟ್ಟಿದ್ದು. ಅದೇನೋ ಇವನು ಬ್ಲ್ಯಾಕ್ ಕಲರ್ ಕೊಡು ಅಂತಂದ ಗೋಲ್ಡ್ಗೆ, ಅದಕ್ಕೆ ಬ್ಲ್ಯಾಕೇ ಕೊಟ್ಟಿದ್ದೀವಿ. ಇವನೇ ಬ್ಲ್ಯಾಕ್ ಕಲರ್ ಕೊಡು ಅಂತಂದಿದ್ದು. ಬ್ಲೂ ಅವ್ನ ಬರ್ತಡೇಗೆ ಏನು ಬೇಕು ಅನ್ನೋದು, ಅವ್ನಿಗೆ ಏನು ಇಷ್ಟ ಅನ್ನೋದು ತಾನೇ ಕೊಡಿಸ್ಬೇಕು ನೀನು. ಎಲ್ಲರೂ ಬೇರೆ ಬೇರೆ ಕಲರ್ ಕೊಟ್ಟವ್ರೆ. ಎಲ್ಲ ಕಲರ್ ಇತ್ತು. ಹೌದಾ? ಬ್ಲ್ಯಾಕ್ ಒಂದಿರಲಿಲ್ವಾ? ಮತ್ತೆ ಎಲ್ಲ ಐತೆ ಅಂತಾನೆ. ಅವ್ನು ಹೇಳಿದ ಕಾರ್ಡ್ ಡಿಫ್ರೆಂಟ್ ಕಾರ್ಡ್ಗಳು ಹೆಸರು ಇರ್ತದಲ್ಲ, ಆ ಥರ ಕಾರ್ಡ್ಗಳು ಎಲ್ಲ ಅವೆ ಅಂತ. ಅದ ಬ್ಲ್ಯಾಕಲ್ಲಿಲ್ಲ. ನಮ್ಮ ಮನೇಲಿ, ನಮ್ಮ ಅತ್ತೆ ಮನೇಲಿ ಸೋಫಾ ರೆಡಿ ಮಾಡಿಸ್ತಾರೆ. ಈ ಸೋಫಾ ಒಳಗಡೆ ಹೆಂಗೈತೆ ಗೊತ್ತಾ? ಥರ ಫುಲ್ ಬೇರೆ ಬೇರೆ ಥರನೇ ಐತೆ. ನಮ್ಮನೆ ಬೇರೆ, ಸೋಫಾನೇ ಬೇರೆ ಥರ. ಗೈಸ್ ನೋಡಿ, ಇಲ್ಲಿ ಸೋಫಾ ರೆಡಿ ಮಾಡಿಸ್ತಾರೆ. ಇದು ಹೆಂಗೈತೆ ಸೋಫಾ? ಇದು ಇದೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಫುಲ್ ಎಲ್ಲ ಡೌನ್ ಆಗಿಬಿಟ್ಟಿತ್ತು. ಇದೆಲ್ಲ ಹಾಕಿದ್ರೆ ಬ್ಯಾಂಡು ಇದೇನಣ್ಣ? ಬ್ಯಾಂಡು ಚೆನ್ನಾಗಿದೆ. ಇದು ಬ್ಲೂ ಕಲರ್ ಐತಲ್ಲ, ಆ ಜಾಗಕ್ಕೆ ಹಾಕದಾ? ಈ ಜಾಗಕ್ಕೆ ತಾನೆ ಅದು ಇರುತ್ತೆ, ಇದು ಹಾಕ್ತೀನಿ. ಅದ್ರ ಮೇಲೆ ಹಾಕ್ತೀರಾ? ಗಟ್ಟಿಯಾಗಿರುತ್ತೆ. ಹಾಂ ಎಲ್ಲ ನೋಡಿ ಫೋನ್ ಹೆಂಗೈತೆ. ಒಂದು 3-4 ವರ್ಷ ಹಳೇದು. ಸ್ವಲ್ಪ ಜಾಸ್ತಿ ಕುಷನಿಂಗ್ ಸ್ವಲ್ಪ ಜಾಸ್ತಿ ಲೂಸ್ ಮಾಡಿದ್ರೆ ಫುಲ್ ಒಳಗಡೆ ಕೊಟ್ಟೋಗ್ಬಿಡುತ್ತೆ. ಅದೇ ಪ್ರಾಬ್ಲಮ್ ಆಗಿರೋದು ಇದರಲ್ಲಿ. ಇಲ್ಲೇ ಮನೆ ಮುಂದೆ ರೆಡಿ ಮಾಡ್ತಾವ್ರೆ. ಈ ಸೋಫಾದಲ್ಲೆಲ್ಲ ಮಾರ್ಜಿನ್ ಜಾಸ್ತಿ. ಅವ್ರು ಇಲ್ಲೇ ರೆಡಿ ಮಾಡ್ತೀನಿ ಅಂದರು. ಹಾಂ ತಿಂಡಿ ಆಯಿತು. ಈ ಮಾರ್ಜಿನ್ ಜಾಸ್ತಿ ಇಲ್ಲೇ ಮಾಡ್ತಾವ್ರೆ ಮನೆ ಮುಂದೆ, ಯಾಕಂದರೆ ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಸೋಫಾ ಕೆಳಗಡೆನೂ ಫುಲ್ಲು ಲಾಕ್ ಆಗುತ್ತೆ, ಕೆಳಗಡೆನೂ ಕಾಣಲ್ಲ. ಇವ್ರದ್ದು ಕೆಳಗಡೆ ಓಪನ್ನು. ಎಲ್ಲ ಕಿತ್ತಾಕೋರೆ. ವಾಪಸ್ ಇದೇ ಫೋಮ್ ಅಂಟಿಸ್ತಾರೆ. ಅದು ಈ ಫೋಮ್ ತೆಗೆದ್ಬಿಟ್ಟು ಅಂಟಿಸ್ತಾರೆ. ಅದು ಬ್ಲೂ ಫೋಮ್ ಮೇಲೇ. ಇದು ಹಾಕಲ್ಲ ಅಲ್ವಾ?
ಹಾಕೋದಿಲ್ಲ, ಹೊಸದು ಹಾಕ್ತೀರಾ? ಬಿಸಾಕೋದು ಅದು. ಹಾಂ, ಇದು ಜಾಸ್ತಿ ಸಾಫ್ಟ್ ಫಾರ್ಮ್ ಹಾಕ್ಬಿಟ್ಟವ್ರಲ್ಲ, ಬೇಗ ಒಳಗಡೆ ಗೊತ್ತಾಯ್ತಿದ್ದು. ಸಾಫ್ಟ್ ಅಂತಲ್ಲ, ಹಾಂ, ಫೋಮ್ ಅದು ಲೋಕಲ್. ಹೌದು. ನಮ್ದು ಏನು ಕೆಲಸ ಇರ್ತಂಗೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ. ಗಾಯ್ಸ್, ಇನ್ನೊಂದು ಸ್ಯಾಡ್ ನ್ಯೂಸು. ಇನ್ನೊಂದು ಮರಿ ಸೊತೋಗೈತೆ. ಈ ಚಳಿ ಬೇರೆ ಟೈಮು, ಅವಳ ಹತ್ರ ಎತ್ಕೊಳ್ಳೋಕ್ಕೂ ಬಿಡಲ್ಲ, ಹೆಂಗೋ ಕಷ್ಟಪಟ್ಟು ಎತ್ಕೊಂಡಿದ್ದು ಸೊತೋಗೈತೆ. ಇವಾಗ ಇದನ್ನೇನು ಮಾಡೋಕ್ಕಾಗಲ್ಲ, ಊತಾಕ್ಬೇಕು. ಬೇಜಾರಾಗ್ತೈತೆ ನನಗೆ. ಇವಾಗ ಟೋಟಲ್ಲು 7 ಇತ್ತು, ಇವಾಗ 5 ಮರಿ ಆಗಿದೆ. ಎಲ್ಲ ಮಲಗಿದಾವೆ. ಈ ಮರಿ ಪಾಪ ಸತ್ತೋಯ್ತು. ಚೆನ್ನಾಗೇ ಇತ್ತು, ಅದೇನು ಸತ್ತೋಯ್ತು ಪಾಪ. ನನಗಂತೂ ಬೇಜಾರೇ ಆಗ್ಬಿಟ್ಟೈತೆ. ಅದೊಂದು ಸತ್ತೋದಾಗ ಬಿಡಿ, ಏನೋ ಮಿಸ್ ಆಗಿ ಸತ್ತೋಯ್ತು. ಇದು ಸತ್ತೋಯ್ತಲ್ಲ, ಹಿಂಗೆ ಎಲ್ಲ ಸತ್ತೋಗ್ಬಿಟ್ರೆ ಬೇಜಾರೇ ಆಗೋಗುತ್ತೆ. ಇನ್ನೇನು ಕಣ್ಬಿಡೋ ಟೈಮಲ್ಲೆಲ್ಲ ಈ ಥರ ಆಗ್ತೈತೆ. ಇವಾಗ ಹಳ್ಳ ತೆಗಿಸ್ತಾ ಇದ್ದೀನಿ, ಊತಾಕ್ಬಿಡೋದ ಬೇಬಿನ ಒಳಗೆ ಪಾಪ. ಕಲ್ಲಿಡಬೇಕು. ಈ ಹೆಗ್ಣಗಳು ಜಾಸ್ತಿ ಐತೆ ಇಲ್ಲಿ, ಎದಕ್ಕೆ ಬಿಡ್ತಾವೆ ಇಲ್ಲ ಅಂತ ಇಟ್ರೆ ಕೆದಕ. ಇನ್ನೊಂದು ಬ್ಯಾಡ್ ನ್ಯೂಸು, ಇನ್ನೊಂದು ಮರಿ ಸತ್ತೋಗೈತೆ. ಒಂಥರ ಬೇಜಾರಪ್ಪ. ಈ ಥರ ಎಲ್ಲ ಆದರೆ ಏನು ಹೇಳಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಬೇಜಾರಾಗ್ತೈತೆ. ಅವಳನ್ನ ರೂಮ್ ಒಳಗೆ ಕೂಡ ಹಾಕಿದ್ದೀನಿ, ಎಲ್ಲ ಅವಳು ಕಚ್ಚಿಸ್ತಾಳೆ. ನೋಡಿ, ಇದೊಂದು ಮರಿ ಸತ್ತೋಗೈತೆ. ಎಷ್ಟೊಂದು ಜನ ಅನ್ಕೋತಾರೆ ಇದೇನಿದು ಬ್ಲ್ಯಾಕ್ ಕಲರ್ ಐತಲ್ಲ, ಗೋಲ್ಡನ್ ರಿಟ್ರೀವರ್ ಪಪ್ಪಿ ಅಂತ. ಇದು ಲ್ಯಾಬು ಮತ್ತು ಗೋಲ್ಡನ್ ರಿಟ್ರೀವರ್ ಕ್ರಾಸ್ ಆಗಿರೋದು. ಇದನ್ನ ಊತಾಕ್ಸದ ಬೇಜಾರಾಯ್ತೈತೆ ನನಗೆ ಮನಸ್ಸಿಗೆ. ಏನು ಈ ಥರ ಆದರೆ ನಾನು ಅಂದ್ಕೊಂಡಿದ್ದೀನಿ ಯಾವುದು ಸಾಯಬಾರ್ದು ಅಂತ. ಫಸ್ಟ್ ಒಂದು ಸತ್ತೋಯ್ತು, ಆಮೇಲೆ ಟೋಟಲ್ 3 ಸತ್ತೋಗೈತೆ 7ಅಲ್ಲಿ. ಇದೊಂದು ಮರಿ, ಇದನ್ನು ಊತಾಕದ. ಈಗ ಗೈಸ್, ಲೈಫಲ್ಲಿ ಒಂದು ಪಾಠ ಏನು ಗೊತ್ತಾ, ತುಂಬ ಒಳ್ಳೆಯವ್ರು ಆಗಬೇಡಿ. ಯಾಕಂದರೆ ನೀವು ಒಳ್ಳೆಯವ್ರು ಅಂದ್ಬಿಟ್ಟು ಒಳ್ಳೆತನ ನಿಮಗೆ ಸಿಗೋಲ್ಲ. ಅದು ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಅನುಭವಿಸ್ಬಿಡ್ತೀರ ತುಂಬ ಒಳ್ಳೆಯವ್ರಾಗ್ತ. ಅಲ್ಲಿಟ್ಕೊಳ್ಳಿ. ಇಷ್ಟು ವರ್ಷದಲ್ಲಿ ನಮ್ಮ ಮನೆ ಹತ್ರ ಈ ಎಲೆಕ್ಟ್ರಿಕ್ದು ಈ ವರ್ಷನೇ ಏನಾರು ಒಂದು ನಡೀತಾ ಇರೋದು. ಏನು ಹೊಸದು ಅನ್ನೋದೇ ಏನೂ ಮಾಡಿಲ್ಲ. ಈ ಸ್ಟ್ರೀಟ್ ಲೈಟ್ ಹಾಕಿದ್ರು ಕಡಿಮೆ ದುಡ್ಡು ಬರಲಿ ಅಂತ ವೈರ್ ಹಾಕ್ತವ್ರೆ. ಹಾಂ, ಓ ನಮ್ಮ ಮಟ್ಟದಲ್ಲಿ ಐತಲ್ಲ ಆ ಥರ ದಪ್ಪದು ರೌಂಡು. ಕರೆಂಟ್ ತೆಗ್ದವ್ರೆ ಅನ್ಸುತ್ತೆ ಹಂಗಾರೆ. ಬಿಡ್ಬೇಡ, ಏನೇ ಅಲ್ಲಿ ಕಸ ಸುಖ ಅಡ್ಜಸ್ಟ್ ಮಾಡ್ಕೊ ಹೋಗ್ರವ ಎಲ್ಲರೂ. ಇಬ್ರು ನೀನು ಅವನು ಕಷ್ಟಪಟ್ಟು ಗ್ಲೋವರೇ ಇಲ್ಲ. ಒಂದು ಹೋಯ್ತದೆ ಬರ್ತದೆ ನನ್ನ ಮಾತು. ನೀವು ಕೋಪ ಮಾಡ್ಕೋದೇನೆ, ಅವರು ಕೋಪ ಮಾಡ್ಕೋದೇನೆ, ಜೀವನ ಮಾಡ್ಕೊ ಹೋಗ್ಬೇಕ ನಾವು. ಅದೇ ನಾವು ಚೆನ್ನಾಗಿದ್ರೆ ಬಾಳ್ಬೇಕು, ಬದುಕಬೇಕು. ಏನವ ಎಲ್ಲ ಡಬಲ್ ಅಗಲಿಸ್ಕೊಂಡು ಕೂತೈತೆ ಅಂಕಲ್. ಏನು ಆಗೋದಿಲ್ಲ, ಎಲ್ಲ ಒಳ್ಳೇದಾಯ್ತದೆ. ಅವ್ರು ಬಂದು ಕಾಲ್ನಾಡಿಲಿ ಒಳ್ಳೇದಾಯ್ತದೆ ಕಣವ. ನಮ್ದ್ಯಾಗ ಇವನು ದುಷ್ಯಂತೂ ಒಳ್ಳೆ ಹುಡುಗ, ನಮ್ದ್ಯಾಗ ನೋಡ್ಕೊಂಡು ಕಾಲ ಕಳ್ಕೊ ಹೋಗ್ರವ ಅಷ್ಟೇ, ಇನ್ನೇನು ಇಲ್ಲ ಕಣವ. ಮದುವೆ ಆದಾಗ ಇದೊಂದು ವಿಡಿಯೋ ತೋರಿಸ್ತೀನಿ ಬಿಡಿ, ಯಾರಿಗಾರು ಮದುವೆ ಆಯ್ತಾರೆ. ಎಲ್ಲ ಪೂರ್ತಿ ಇದೇನು ಏನು ಸ್ಯಾಂಕ್ಷನ್ ಆಗೈತಾ? ಅವ್ರದ್ದು ದುಡ್ಡು ತಿನ್ಬೇಕಲ್ಲ ಗೌರ್ಮೆಂಟಿಂದ. ಅವನಲ್ಲ ಏನ್ ಹೇಳ್ತಾ ಇದ್ದಾರೆ ಅವರು? ದುಡ್ಡು ಮಾಡಿ ಸೋನಿಯಾ ಗಾಂಧಿ ಕೊಡ್ಬೇಕು. ನೀವೇ ತಾನೇ ಕಾಂಗ್ರೆಸ್ ವೋಟ್ ಮಾಡಿರೋದು. ಕಾಂಗ್ರೆಸ್ ವೋಟ್ ಮಾಡೋರು ಯಾರು ಉದ್ಧಾರ ಆಗೋದಿಲ್ಲ. ಎಲ್ಲ ಬಿಜೆಪಿ ಮಾಡಿ, JDS ಮಾಡಿ, ನಮ್ಮ ಇಲ್ಲಿ ಪಕ್ಷಕ್ಕೆ ಮಾಡಿದ್ರೆ ನೀವು ಒಳ್ಳೇದಾಗ್ತದೆ. ದಯವಿಟ್ಟು ಎಲ್ಲ ಬಾಂಬ್ ಹಾಕ್ತಾರೆ, ತಿಳ್ಕೊಳ್ರಿ ನೀವು ದಯವಿಟ್ಟು. ಇನ್ನೇನು ಕೇಳೋದಿಲ್ಲ ನಿಮ್ಮನ್ನ. ಎಲ್ಲ ಫುಲ್ ಇವಾಗ ಲೈನ್ಗಳು ಚೇಂಜ್ ಮಾಡ್ತಾರೆ. ಈ ಥರದ್ದು ಒಂದೇ ಒಂದು ನಮ್ಮ ಮಟ್ಟದಲ್ಲಿ ಈ ಥರ ಇದೇ ಥರ ಒಂದೇ ಒಂದು ಅಪ್ ಲೈನ್ ಬರುತ್ತೆ. ಸೇಫ್ಟಿ, ಕರೆಂಟು ಯಾರು ಹೊಡೆಸ್ಕೊಳ್ಳಲ್ಲ, ಅದೇ ಜಾಸ್ತಿ ಆಗಿಬಿಟ್ಟಿತ್ತು. ಕರೆಂಟು ಯಾರು ಹೊಡೆಸ್ಕೊಳ್ಳಲ್ಲ, ಎಲ್ಲ ಕೇಬಲ್ ಹಾಕ್ತವ್ರೆ, ದೊಡ್ಡ ದೊಡ್ಡ ಕೇಬಲ್. ಸುಂದರ್ ನೋಡಿ ರೋಲು ಎಲ್ಲ ಫುಲ್ ಚೇಂಜ್ ಮಾಡ್ತಾರೆ. ಒಳ್ಳೆ ಜಾತ್ರೆ ಇದ್ದಂಗಿತ್ತು. ಇದಳು ಯಾವಾಗಲೂ ಮಲಗಿರ್ತಲ್ಲ, ಇದಳು ಕೆಲಸ ಮಾಡಿ ಏನಾರು ಇದಳು ಏನೋ ಒಂದು ಕೆಲಸ ಮಾಡಲ್ಲ. ಏನು ತಿನ್ನೋದು ಮಲಿಕೊಳ್ಳೋದು ಅಷ್ಟೇ ಕೆಲಸ. ನಿನ್ನ ಮನೆ ಬಾಗ್ಲಿಗೆ ನಾವೇನು ಕೂಳಿಲ್ದೆ ಬಂದಿಲ್ಲ ಅಲ್ಲ. ನಾವೇನು ಬಿಕಾರಿ ನನ್ನ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ಇನ್ನು ಟ್ರಿಪ್ಗೆ ಹೋಗಿ ಬಂದ. ಹೆಂಗಿತ್ತ ಟ್ರಿಪ್ಪು? ಚೆನ್ನಾಗಿತ್ತು. ಎಷ್ಟು ದಿನ? 3 ದಿವಸ. 3 ದಿವಸ. ಎಲ್ಲೆಲ್ಲಿ ಹೋಗಿದೆ? ಫಸ್ಟು ಬೇಲೂರಿಂದ ಇದು ಚಿಕ್ಕಮಂಗ್ಳೂರಲ್ಲಿ ಆಲ್ಟು. 2ನೇ ದಿನ ಉಡುಪಿಯಿಂದ ಮತ್ತೆ ಉಡುಪಿಲೇ 2 ದಿನ ಆಯಿತು. ಬೀಚು, ದೇವಸ್ಥಾನ ಎಂಜಾಯ್ ಮಾಡ್ಕೊ ಬಂದಿದ್ಯಾ? ಬೇಜಾರೈತೈತೆ. ಯಾಕೆ ವಾಪಸ್ ಕಳಿಸ್ಲಾ? ಇವಾಗ ಸಮ್ಮರ್ ಬೇರೆ ಸ್ಟಾರ್ಟ್ ಆಯಿತು, ಮಾಮಣ್ಣು ಬೇರೆ ಬರ್ತೈತೆ. ಆದರೆ ಇವಾಗ ನಮಗೊಂದು ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ? ಇಲ್ಲವರೇ ನೋಡಿ, ಬಾಸ್ ಇವ್ರದ್ದೇ ಪ್ರಾಬ್ಲಮ್ ಇವಾಗ ನಮಗೆ. ಗೈಸ್, ಈಗ ಸ್ನಾನ ಮಾಡ್ಕೊಂಡು ಬಂದೆ.
ನಮ್ಮ ಮನೆ ಹತ್ರಲ್ಲ ಕರೆಂಟ್ ತೆಗ್ದವ್ರೆ. ಇನ್ನೇನು ಸಾಯಂಕಾಲನೇ ಹಾಕೋದು ಅನ್ಸುತ್ತೆ. ವೈರೆಲ್ಲ ಹಾಕಿ ಫಿಟ್ ಮಾಡಬೇಕಲ್ವ. ನಮ್ಮ ಏರಿಯಾ ಫುಲ್ಲು ಅದೆಷ್ಟೊತ್ತು ಮಾಡ್ತಾರೆ ಏನೋ ಗೊತ್ತಿಲ್ಲ. ಏನೋ ದುಡ್ಡೇ ಇಲ್ಲ ಈ ಕಾಂಗ್ರೆಸ್ಸಲ್ಲಿ. ಅದು ಹೆಂಗೆ ಇದು ಮಾಡ್ತಾವ್ರೆ ಅನ್ನೋದೇ ಗೊತ್ತಾಯ್ತಲ್ಲ. ಅದೇ ಸಾಲ ಮಾಡ್ಕೊಂಡು ಕೂತವ್ರೆ. ಏನೋ ಮಾಡಲಿ ಬಿಡಿ, ಇದು ಒಂದಾರು ಒಳ್ಳೇದು ಮಾಡ್ತಾವ್ರೆ. ನೋಡೋದ ಹೆಂಗೆ ಚೇಂಜ್ ಆಗುತ್ತೆ. ಮತ್ತು ಎಲೆಕ್ಟ್ರಿಕ್ ಕರೆಂಟ್ ಹೊಡೆಯೋದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಸೇಫ್ಟಿ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಚಲೋ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್. ಬಾಯ್.